ನಮಸ್ಕಾರ ಸ್ನೇಹಿತರೆ, ಹೆಡ್ಜಿಂಗ್ ಸ್ಟಾರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಪೋಸ್ಟ್ ಮಾರ್ಕೆಟ್ ಅನಾಲಿಸಿಸ್ ನೋಡೋಣಂತೆ. ಮೊದಲನೇದಾಗಿ ಇಂಡಿಯಾ ವೀಕ್ಸ್ ಸ್ಪೈಕ್ ಆಗಿತ್ತು. ಅಂದರೆ ಆಲ್ಮೋಸ್ಟ್ ನಮಗೆ 18.67 ತನಕ ಹೋಗಿ ಫಿಯರ್ನ ಕ್ರಿಯೇಟ್ ಮಾಡಿ ಆಮೇಲೆ ಬಿದ್ದಿದೆ. ಮೇಜರ್ ಎಲ್ಲರೂ ಒಂದು ಸ್ವಲ್ಪ ಲೈಟಾಗಿ ತುಂಬ ಜಾಸ್ತಿನೇ ಹೆದರ್ಕೊಡೋಕ್ಕೆ ಶುರು ಮಾಡಿದ್ದಾರೆ. ಅಂದರೆ ಮಾರ್ಕೆಟ್ ಬೀಳೋ ಸಾಧ್ಯತೆಗಳು ತುಂಬ ಇದೆ ಅಂತ ಸ್ವಲ್ಪ ಹೆದರ್ಕೋತಾ ಇದ್ದಾರೆ ಅಂತ ಅನಿಸುತ್ತೆ. ಇದು ನೋಡೋಣ. ಆಮೇಲೆ ನಿಫ್ಟಿಯಿಂದ ಶುರು ಮಾಡೋಣ. ನಿಫ್ಟಿ ಒಳ್ಳೆ ಟ್ರೆಂಡ್ ಕೊಟ್ಟಿದೆ. ಅಂದರೆ ಆಲ್ಮೋಸ್ಟ್ 1, 2, 3, 4 ದಿವಸದ ಏನು ಫಾಲ್ ಆಗಿತ್ತು ಮಾರ್ಕೆಟು, ಅದಷ್ಟನ್ನು ಒಂದೇ ದಿವಸದಲ್ಲಿ ಮಾರ್ಕೆಟ್ ಮೇಲೆ ಹೋಗಿದೆ. ಈ ಪರ್ಟಿಕ್ಯುಲರ್ ಪ್ಯಾಟ್ರನ್ಗೆ ಆ್ಯಕ್ಚುಲಿ ರೈಸಿಂಗ್ ಎಬೌವ್ ದ ಸ್ಟೊಮಕ್ ಅಂತ ಕರೀತಾರೆ. ರೈಸಿಂಗ್ ಎಬೌವ್ ದ ಸ್ಟೊಮಕ್. ಸರ್, ಹಾಗಿದ್ರೆ ಪ್ರೈಸಸ್ ಇಲ್ಲಿಂದ ಮೇಲೆ ಹೋಗುತ್ತಾ? ಮೊದಲನೇದಾಗಿ ಫಸ್ಟ್ ನಾವೇನು ಚೆಕ್ ಮಾಡ್ತೀವಿ, ಡೈವರ್ಜೆನ್ಸ್ ಇದೆಯಾ ಅಂತ ಫಸ್ಟ್ ಚೆಕ್ ಮಾಡ್ತೀವಿ. ಯಾಕೆ? ಇಲ್ಲಿಂದನೂ ಮೇಲೆ ಹೋಗಬೇಕಾಗಿತ್ತು, ಬುಲ್ಲಿಶ್ ಎನ್ಗಲ್ಫಿಂಗ್ ಆಗಿತ್ತಲ್ವ ಇಲ್ಲಿ. ಸೊ ಮಾರ್ಕೆಟ್ ಏನಾಗಿದೆ, ಲೋಯರ್ ಲೋ ಆಗಿದೆ. ಇಂಡಿಕೇಟರ್ ಏನಾಗಿದೆ, ಲೋಯರ್ ಲೋನೇ ಆಗಿದೆ. ಇಲ್ಲಿ ಯಾವುದೇ ಥರ ಡೈವರ್ಜೆನ್ಸ್ ಇಲ್ಲ. ಸೊ ಹಂಗಿದ್ರೆ ಮೇಲೆ ಹೋಗತ್ತಾ ಅಂದರೆ ಕರೆಂಟ್ಲಿ ಒಂದು ಕ್ರಿಯೇಷನ್ ಫಾರ್ಮೇಷನ್ ಆಗಿದೆ ಅಷ್ಟೇ. ಇಲ್ಲಿಂದ ಮೇಲೆ ಹೋಗತ್ತೆ ಅನ್ನೋದಕ್ಕೆ ಯಾವುದೇ ಥರ ಸುಳಿವಿಲ್ಲ. ಈಗ ಕರೆಂಟ್ಲಿ ಮಾರ್ಕೆಟ್ ಏನಾಗತ್ತಪ್ಪ ಅಂತ ಹೇಳಿದ್ರೆ, ಈ ಲೋಯೆಸ್ಟ್ ಪಾಯಿಂಟ್ ಏನಿದೆಯಲ್ಲ ಅಲ್ಲಿ ಒಂದು ಹಾರಿಜಾಂಟಲ್ ಲೈನ್ ಹಾಕೋತೀನಿ. 2 ರೆಫರೆನ್ಸ್ ಪಾಯಿಂಟ್ ನೋಡ್ರಿ, ರೆಸಿಸ್ಟೆನ್ಸು, ಸಪೋರ್ಟು, ಬ್ರೇಕ್ಔಟ್ ಆದಮೇಲೆ ಸಪೋರ್ಟು, ಕನ್ಫರ್ಮೇಷನ್ ಆಫ್ ದಿ ಸಪೋರ್ಟು. ಸೊ ಈ ಪ್ಯಾಟ್ರನ್ ಪ್ರಕಾರ ಪ್ರೈಸಸ್ ಇಲ್ಲಿಂದ ಮೇಲೆ ಹೋಗೋ ಸಾಧ್ಯತೆಗಳು ತುಂಬಾ ಇದೆ. ಎಲ್ಲಿ ತನಕ ಹೋಗುತ್ತೆ ಸರ್, ಎಷ್ಟು ರಿಟ್ರೇಸ್ಮೆಂಟ್ ಅಂದರೆ ನಾನೇನು ಮಾಡ್ತೀನಿ, ಫಿಬೋನಾಚಿ ಲೋ ಟು ಹೈ ಕನೆಕ್ಟ್ ಮಾಡಿಬಿಡ್ತೀನಿ. ಸೊ ಎಲ್ಲಿ ತನಕ ಬರ್ಬೋದು, ಫಸ್ಟ್ ಲೆವೆಲು 24,400 ಮೊದಲನೇ ವ್ಯಾಲ್ಯೂ. 400 ಪಾಯಿಂಟ್, ಇನ್ನೂ 24,400 ತನಕ ಬರ್ಬೋದು. ಇಲ್ಲ ಇನ್ನೂ ವರ್ಸ್ಟ್ ಬೆಸ್ಟ್ ಕೇಸ್ ಸಿನಾರಿಯೋ ಅಂದರೆ 24,770 ಇಲ್ಲಿ ತನಕ ಬರ್ತಾನೆ. ಇನ್ನು ಏನು ಡಿಸೆಂಬರ್ ತನಕ ನ್ಯೂಸ್ಗಳೆಲ್ಲ ಇನ್ನೂ ಸ್ಟ್ರಾಂಗ್ ಆಯಿತು ಸರ್, ರಿಟ್ರೇಸ್ಮೆಂಟು ಸ್ಟ್ರಾಂಗ್ ಆಗಿದೆ ಅಂತ ಹೇಳಿದ್ರೆ 25,125. ಅದಕ್ಕಿಂತ ಮೇಲೆ ಹೋಗ್ಲಿಕ್ಕೆ ಸಿಕ್ಕಾಪಟ್ಟೆ ತುಂಬ ಸ್ಟ್ರಾಂಗ್ ಫಂಡಮೆಂಟಲ್ ನ್ಯೂಸಸ್ಸು ಬೇಕಾಗತ್ತೆ. ಸೊ ಎಲ್ಲೆಲ್ಲೆಲ್ಲ ನೀವು ನಿಮ್ಮ ಟ್ರೇಡಿಂಗ್ ಸೆಟಪ್ನ ಹಾಕೋಬೇಕು ಅಂದರೆ ಮೊದಲನೇದಾಗಿ 24,400 ಅಥವಾ 24,770 ಅಥವಾ 25,125. ಸೊ ಈ 3 ಲೆವೆಲ್ಸ್ನ ಕರೆಕ್ಟಾಗಿ ಬರೆದಿಟ್ಕೊಳ್ಳಿ. ಇಂಥ ಟೈಮ್ನಲ್ಲಿ ಮಾರ್ಕೆಟ್ ಏನಾದ್ರು ರಿವರ್ಸಲ್ ಕನ್ಫರ್ಮೇಷನ್ ಕೊಟ್ಟರೆ ಮಾರ್ಕೆಟ್ ಅಲ್ಲಿಂದ ಸೈಡ್ ವೇಸ್ ಆಗುತ್ತೆ ಅಂತೇಳಿ ಸೈಡ್ ವೇಸ್ ಸ್ಟ್ರಾಟಜೀಸ್ ಏನಿದೆಯಲ್ಲ ಆ ಸ್ಟ್ರಾಟಜೀಸ್ನ ಡಿಪ್ಲಾಯ್ ಮಾಡ್ಬೋದು. ಇದು ಮೊದಲನೇ ಪ್ಯಾರಾಮೀಟರು. ಸೊ ಇವತ್ತಿನ ದಿವಸ ಮಾರ್ಕೆಟ್ ಕಂಟಿನ್ಯೂಸ್ ಆಗಿ ಬುಲ್ಲಿಶ್ ಹೋಯ್ತಲ್ಲ ಸರ್, ಅವತ್ತು ನಾವೇನಾದ್ರು ಟ್ರೇಡ್ ಮಾಡಿದ್ದಿದ್ರೆ ಏನು ಮಾಡ್ಬೋದಾಗಿತ್ತು. ಅದಲ್ಲದೆ ಚಾಣಕ್ಯ ಸಪೋರ್ಟ್ ಮತ್ತು ರೆಸಿಸ್ಟೆನ್ಸು ಯಾವ ಥರ ಇತ್ತು ಅದನ್ನು ನೋಡ್ಬಿಡೋಣಂತೆ. ಚಾಣಕ್ಯ ಸಪೋರ್ಟ್ ಬಂದ್ಬಿಟ್ಟು ನಮಗೆ 23,300 ಅಂತ ಹೇಳ್ತಾ ಇದೆ. ಅದೇ ಥರ ಚಾಣಕ್ಯ ರೆಸಿಸ್ಟೆನ್ಸ್ ಬಂದ್ಬಿಟ್ಟು 23,950 ಅಂತ ಹೇಳ್ತಾ ಇದೆ. ಸೊ ಅಲ್ಲಿಗೆ ಹೋಗಲ್ಲ, ಇಲ್ಲಿಗೆ ಬೀಳಲ್ಲ. ಬಟ್ ರೆಸಿಸ್ಟೆನ್ಸ್ ಬ್ರೀಚ್ ಆದರೆ ನಾವು ಏನು ಮಾಡಬೇಕು ಸರ್, ಮೇಯ್ನಾಗಿ ನಾವು ಹೆಡ್ಜಿಂಗ್ ತಿಳ್ಕೊಂಡಿರಬೇಕು. ಬ್ರೀಚ್ ಆದರೂ ಪರವಾಗಿಲ್ಲ, ನಾನು ಪ್ರಾಫಿಟ್ ಮಾಡೇ ಮಾಡ್ತೀನಿ. ನೀವು ಮೇಲಾರು ಹೋಗು, ಕೆಳಗಾರು ಹೋಗು, ಸೈಡ್ ವೇಸ್ ಎಲ್ಲಾರು ಇರೋ, ನಾನು ಪ್ರಾಫಿಟ್ ಮಾಡಿ ತೋರಿಸ್ತೀನಿ ಅನ್ನೋದಕ್ಕೆ ಚಾಣಕ್ಯ ಇರೋದು. ಸೊ ಅವತ್ತಿನ ದಿವಸ ನಾನು ಎಲ್ಲೆಲ್ಲಿ ನನ್ನ ಟ್ರೇಡ್ನ ತೊಗೋಬೋದಾಗಿತ್ತು. ಮೊದಲನೇದಾಗಿ ನೋಡಿ ಸ್ನೇಹಿತರೆ, ಹ್ಯಾಮರ್ ಫಾರ್ಮೇಷನ್ ಆಗಿತ್ತು, ಅದರ ಪ್ರಯರ್ ಟ್ರೆಂಡ್ ಇರಲಿಲ್ಲ. ಸೊ ಇಲ್ಲಿಂದ ಮೇಲೆ ಹೋಗುತ್ತೆ ಅಂತ ಯಾವುದೇ ಥರ ಸುಳಿವಿಲ್ಲ. ಆದರೆ ಇಲ್ಲೊಂದು ಈವ್ನಿಂಗ್ ಸ್ಟಾರ್ ಆಯಿತು ಗೊತ್ತಾ. ಸೊ ಈ ಈವ್ನಿಂಗ್ ಸ್ಟಾರ್ ಹತ್ರ ನಾನು ಏನು ಮಾಡ್ತೀನಿ, ಒಂದು ಬ್ಲಾಕ್ ಹಾಕೋತೀನಿ, ಕರೆಕ್ಟ್ ತಾನೆ. ಆಮೇಲೆ ಎಂಟ್ರಿ ಎಲ್ಲಪ್ಪ ಮಾಡ್ತೀನಿ ಅಂತ ಹೇಳಿದ್ರೆ ದಿಸ್ ವಿಲ್ ಬಿ ಮೈ ಹೈಯೆಸ್ಟ್ ಪ್ರಾಬಬಿಲಿಟಿ ಟ್ರೇಡ್. ಯಾಕೆ? ಕನ್ವರ್ಷನ್ ಝೋನು, ರೆಸಿಸ್ಟೆನ್ಸು ಸಪೋರ್ಟ್ ಆಗಿ ಕನ್ಫರ್ಮೇಷನ್ ತಗೊಂಡು ಕನ್ವರ್ಟ್ ಆಗಿರುವಂಥ ಜಾಗ. ಆಮೇಲೆ ಎಲ್ಲಿಂದ ಬೀಳತ್ತಪ್ಪ ಅಂತ ಕೇಳಿದ್ರೆ ಎಲ್ಲೂ ಕೂಡ ನಮಗೆ ರಿವರ್ಸಲ್ ಕನ್ಫರ್ಮೇಷನ್ ಕೊಟ್ಟಿದೆ, ಆದರೆ ಯಾವುದಕ್ಕೂ ಸ್ಟ್ರೆಂತೇ ಇಲ್ಲ. ಇಲ್ಲಿಂದ ಬಿದೇ ಬೀಳತ್ತೆ ಅನ್ನೋ ಥರ ಯಾವುದೇ ಥರ ಸ್ಟ್ರೆಂತ್ ಇಲ್ಲ. ಸೊ ಕ್ಯಾಂಡಲ್ ಸ್ಟಿಕ್ಸ್ನ ಕರೆಕ್ಟಾಗಿ ರೀಡ್ ಮಾಡೋದು ಕಲ್ತ್ಬಿಟ್ರೆ 1 or 2 ಟ್ರೇಡ್ಸ್ ನೀವು ತಪ್ಪು ಮಾಡ್ಬೋದು. ಆದರೆ ಪ್ರತಿಯೊಂದು ಟ್ರೇಡು ಕೂಡ ಫ್ಯೂಚರಲ್ಲಿ ಪ್ರಾಫಿಟ್ಸ್ ಮಾಡ್ತಾ ಹೋಗ್ಬೋದು. ಇಲ್ಲಿ ನಾವು ಮೇಜರಾಗಿ ಬೇಕಾಗಿರೋದೇನು, ಬೈಯರ್ ಸ್ಟ್ರಾಂಗ್ ಆಗಿದ್ದಾರಾ ಅಥವಾ ಸೆಲ್ಲರ್ ಸ್ಟ್ರಾಂಗ್ ಆಗಿದ್ದಾರಾ, ಇದನ್ನೇ ನಾವು ಫಸ್ಟ್ ಕನ್ಸಿಡರೇಷನ್ ಮಾಡಬೇಕು. ಸೊ ಇದಾಯಿತು ನಿಫ್ಟಿ. ನೆಕ್ಸ್ಟ್ ಬ್ಯಾಂಕ್ ನಿಫ್ಟಿ ಏನಾಗುತ್ತೆ ನೋಡೋಣ ಬನ್ನಿ. ಬ್ಯಾಂಕ್ ನಿಫ್ಟಿಯ ಡೈಲಿ ಚಾರ್ಟು ಹ್ಯಾಮರ್ ಫಾರ್ಮೇಷನ್ ಮೊದಲನೇದು, ಪ್ರೈಸ್ ರಿಜೆಕ್ಷನ್ ಅಂದರೆ ಕೆಳಗಡೆಯಿಂದ ಲಾಂಗ್ ಲೋಯರ್ ಶ್ಯಾಡೋ, ಆಮೇಲೆ ಇವತ್ತು ಬುಲ್ಲಿಶ್ ಕನ್ಫರ್ಮೇಷನ್. ಆ್ಯಂಡ್ ಇನ್ನೂ ಒಂದು ಸಾಲಿಡ್ ಪಾಯಿಂಟ್ ಹೇಳ್ತೀನಿ ಕೇಳಿ. ಈ ಜಾಗದಲ್ಲಿ ಏನು ಡಿಮ್ಯಾಂಡ್ ಝೋನ್ ಕ್ರಿಯೇಟ್ ಆಗಿದೆ ಅನ್ನೋಕ್ಕೆ ಇದೇನೆ. ಸೊ ಮಧ್ಯದ ಕ್ಯಾಂಡಲ್ ಏನು ಟ್ವೀಸರ್ ಬಾಟಮ್ ಆಗಿತ್ತು ಆ ಜಾಗದ ಹತ್ರ ಕರೆಕ್ಟಾಗಿ ಟಚ್ ಮಾಡಿಬಿಟ್ಟು ಮೇಲೆ ಬಂದಿದೆ. ಸೊ ಟ್ವೀಸರ್ ಬಾಟಮು ಡಬಲ್ ಆ್ಯಂಡ್ ಟ್ರಿಪಲ್ ಕನ್ಫರ್ಮೇಷನ್ ಕೊಟ್ಟಿದೆ, ಡಿಮ್ಯಾಂಡ್ ಝೋನ್ ಕ್ರಿಯೇಟ್ ಆಗಿದೆ.
ಪ್ರೈಸಸ್ ಪ್ರತಿ ಸತಿಗಳು ಟಚ್ ಆದಾಗ ಮೇಲ್ ಹೋಗುತ್ತೆ. ಎಲ್ಲಿ ತನಕ ಹೋಗುತ್ತೆ ಸರ್? ಸಿಂಪಲ್ ಲಾಜಿಕ್ಕು, ಲೋಯೆಸ್ಟ್ ಪಾಯಿಂಟಿಂದ ಇನ್ನೂ ಕೆಳಗಡೆ ಇದ್ರೆ ಇಲ್ಲಿ ತಗೊಳ್ಳಿ, ಹೈಯೆಸ್ಟ್ ಪಾಯಿಂಟ್ ತನಕ ಡ್ರಾ ಮಾಡಿಬಿಡ್ರಿ. ಸೊ ಎಲ್ಲಿ ತನಕ ಬರುತ್ತೆ? ಇಲ್ಲಿ ಆಲ್ರೆಡಿ ಬ್ರೀಚ್ ಆಗಿದೆ. ಸೊ ಒಂದು 0.618 ಅಂದರೆ 51,680, ಆಮೇಲೆ 52,193. ಅದು ಬಿಟ್ಟರೆ ವರ್ಸ್ಟ್ ಕೇಸ್ ಸಿನಾರಿಯೋ ಇದೇನಾದ್ರು ಬ್ರೀಚ್ ಆಗುತ್ತೆ ಅಂದರೆ ಡೆಫಿನೆಟ್ಲಿ ಅಪ್ ಟ್ರೆಂಡ್, ಡಬಲ್ ಕನ್ಫರ್ಮೇಷನ್ ಅಂತ ಹೇಳ್ಬೋದು, 52,733. ಸೊ ಅಲ್ಲಿ ತನಕನೂ ಡಿಸೆಂಬರ್ ಒಳಗಡೆ ಹೋಗೋ ಸಾಧ್ಯತೆಗಳು ತುಂಬ ಇದೆ. ಅಲ್ಲಿ ತನಕನೂ ಮೇಲ್ಗಡೆ ಹೋಗೋ ಸಾಧ್ಯತೆಗಳಿದೆ. ಸೊ ಇದಾಯಿತು ಬ್ಯಾಂಕ್ ನಿಫ್ಟಿ. ಸರ್ ಇವತ್ತಿನ ದಿವಸ ನಾನು ಟ್ರೇಡ್ ಮಾಡಿದರೆ, ಆಮೇಲೆ ಹಾಗೆಯೇ ನಾವು ವೀಕ್ಲಿ ಚಾರ್ಟಲ್ಲಿ ಕೂಡ ಅಲ್ಲಿ ಏನಾದ್ರು ಪ್ಯಾಟರ್ನ್ ಅಥವಾ ಫಾರ್ಮೇಷನ್ ಆಗಿದೆ ಅಂತ ಚೆಕ್ ಮಾಡಿಬಿಡೋಣ. ವೀಕ್ಲಿ ಚಾರ್ಟ್ ಪ್ರಕಾರ ಪಿಯರ್ಸಿಂಗ್ ಪ್ಯಾಟರ್ನ್ ಆಗಿದೆ, ಬಟ್ ಅದು ಪ್ರಯರ್ ಟ್ರೆಂಡು ಕೂಡ ಇದೆ. ಇಲ್ಲಿ ನೋಡ್ರಿ, ಇದಕ್ಕೆ ಚೆಕ್ ಮೇಟ್ ಅಂತ ಕರೀತಾರೆ. ಮೇಲ್ ಹೋಗಕ್ಕೆ ಟ್ರೈ ಮಾಡ್ತಾ ಇದ್ದಾರೆ, ಕೆಳಗೆ ಬೀಳಿಸ್ತಾ ಇದ್ದಾರೆ, ಮೇಲ್ ಹೋಗಕ್ಕೆ ಟ್ರೈ ಮಾಡ್ತಾ ಇದ್ದಾರೆ, ಕೆಳಗೆ ಬೀಳಿಸ್ತಾ ಇದ್ದಾರೆ. ಅಟ್ಲೀಸ್ಟ್ ಈ ಸತಿನಾರು ಮೇಲ್ ಹೋಗತ್ತಾ ಅಂದರೆ ಮೇಲ್ ಹೋಗೋಕ್ಕೆ ಬ್ರೀಚ್ ಆಗಿಲ್ಲ. ಸೊ ವೀಕ್ಲಿ ಚಾರ್ಟು ಕೂಡ ಇನ್ನೂ ಡೌನ್ ಟ್ರೆಂಡ್ ಕನ್ಫರ್ಮೇಷನ್ ಹೇಳ್ತಾ ಇದೆ, ಮೇಲ್ ಹೋಗಲಿಕ್ಕೆ ಇನ್ನೂ ಒಂದು ಕನ್ಫರ್ಮೇಷನ್ ಬೇಕಾಗತ್ತೆ. ಸರ್ ಇವತ್ತಿನ ದಿವಸ ನಾ ಏನಾದ್ರು ಟ್ರೇಡ್ ಮಾಡಿದ್ದಿದ್ರೆ ಯಾವ ಜಾಗದಲ್ಲಿ ಟ್ರೇಡ್ ಮಾಡ್ಬೋದು ಒಂದು. ಹಾಗೆ ಚಾಣಕ್ಯ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಕೂಡ ನಾನು ಹೇಳ್ಬಿಡ್ತೀನಿ. ಸಪೋರ್ಟ್ ಬಂದ್ಬಿಟ್ಟು 50,300, ಅದೇ ಥರ ರೆಸಿಸ್ಟೆನ್ಸ್ ಬಂದ್ಬಿಟ್ಟು 51,300. ಇದೆರಡೇನೆ, ಒಂದು ಸಪೋರ್ಟು ಮತ್ತು ಇನ್ನೊಂದು ರೆಸಿಸ್ಟೆನ್ಸು. 5 ನಿಮಿಷ ಚಾರ್ಟ್ ಪ್ರಕಾರ ನೋಡೋಣ ಬನ್ನಿ ಸ್ನೇಹಿತರೆ, ಎಲ್ಲಿ ನಮಗೆ ಪ್ಯಾಟರ್ನ್ ಫಾರ್ಮೇಷನ್ ಆಗಿದೆ. ಸೇಮ್ ಮಾರ್ಕೆಟ್ ಮೇಲಿಂದ ಕೆಳಗೆ ಹೋಗಿದೆ, ಈವ್ನಿಂಗ್ ಸ್ಟಾರ್ ಫಾರ್ಮೇಷನ್ ಆಗಿತ್ತು. ಈ ಸ್ಪಾಟಲ್ಲಿ ನಮಗೆ ಸಪ್ಲೈ ಝೋನ್ ಕೂಡ ಕನ್ಫರ್ಮೇಷನ್ ಕೊಟ್ಟಿತ್ತು ಬೀಳತ್ತೆ ಅಂತ. ಅನ್ಫಾರ್ಚುನೇಟ್ಲಿ ಏನಾಯಿತು, ಟೆಂಪರರಿ ಪ್ರಾಫಿಟ್ ಕೊಡ್ತು ನಮಗೆ, ಕರೆಕ್ಟ್ ತಾನೆ? ಮೇಲ್ ಹೋಗಿ ಅದನ್ನು ಸ್ಟಾಪ್ ಲಾಸ್ ಹಂಟಿಂಗ್ ಆಗಲಿಲ್ಲ, ತಾಕ್ಬಿಟ್ಟು ಕೆಳಗೆ ಬಿದ್ದಿದೆ. ಆದರೆ ನ್ಯೂಸ್ ಗ್ಯಾರಂಟಿ ಆಗಿರೋದ್ರಿಂದ ಅದೇ ಪ್ರೈಸ್ನ ನಾನು ಎಕ್ಸ್ಟೆಂಡ್ ಮಾಡಿದ್ರೆ ಏನಾಯಿತು ನೋಡ್ರಿ, ರೆಸಿಸ್ಟೆನ್ಸು ಕನ್ವರ್ಟ್ ಆಗಿ ಸಪೋರ್ಟಾಗಿ ಕನ್ವರ್ಟ್ ಆಗ್ಬಿಟ್ಟು ಮೇಲ್ ಹೋಗಿದೆ. ಆ್ಯಂಡ್ ಇಲ್ಲಿ ಎಲ್ಲ ಕಂಟಿನ್ಯೂಸ್ಲಿ ಲೋಯರ್ ಸೈಡ್ ಪ್ರೈಸ್ ರಿಜೆಕ್ಷನ್ ಆಗ್ತಾ ಇದೆ. ಲಾಂಗ್ ಲೋಯರ್ ಶಾಡೋ, ಇವೆಲ್ಲವೂ ಏನು ಹೇಳ್ತಾ ಇದೆ, ಪ್ರೈಸಸ್ಸು ಮೇಲೆ ಎತ್ಕೊಂಡು ಹೋಗೋಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ನಿಜವಾಗ್ಲೂ ನೋಡೇ ಬಿಡೋಣ, ಮಂಡೇ ಮಾರ್ಕೆಟ್ ಮೇಲೆ ಹೋಗುತ್ತಾ ಕೆಳಗೆ ಬೀಳುತ್ತಾ ನೋಡಬೇಕು. ಯಾಕೆಂದರೆ ಈ ಶುಕ್ರವಾರ, ಶನಿವಾರ, ಭಾನುವಾರ ನಿಜವಾಗ್ಲೂ ಪ್ರೈಸಸ್ಸುಕ್ಕಿಂತ ಮೇಜರ್ ನ್ಯೂಸ್ಗಳು ಯಾವ ಥರ ಇಂಪ್ಯಾಕ್ಟ್ ಆಗುತ್ತೆ. ವಾರ್ ನಿಜವಾಗ್ಲೂ ಕನ್ಫರ್ಮ್ ಆಯಿತಾ ಯುಕ್ರೇನಲ್ಲಿ, ಅದು ನಾವು ಕನ್ಫರ್ಮೇಷನ್ ತೊಗೊಂಡು ನಾವು ಟ್ರೇಡ್ ಹಾಕಬೇಕಾಗತ್ತೆ. ವಿ ಜಸ್ಟ್ ಹ್ಯಾವ್ ಟು ವೇಟ್ ಆ್ಯಂಡ್ ವಾಚ್ ಟಿಲ್ ಟುಮಾರೋ. ಇದಾಯಿತು ಬ್ಯಾಂಕ್ ನಿಫ್ಟಿ. ನೆಕ್ಸ್ಟು ಫಿನ್ ನಿಫ್ಟಿ ನೋಡೋಣ ಬನ್ನಿ. ಫಿನ್ ನಿಫ್ಟಿಯ ಡೈಲಿ ಚಾರ್ಟು ಸೇಮು ರೈಸಿಂಗ್ ಎಬೌವ್ ದ ಸ್ಟೊಮಕ್ ಆಗಿದೆ ವಿತ್ ಹ್ಯಾಮರ್ ಫಾರ್ಮೇಷನು. ಇದು ಕೂಡ ಅದೇ ಥರ ಕನ್ಫರ್ಮೇಷನ್ನೇ ಕೊಡ್ತಾ ಇದೆ. ಒಂದು ಮಾರ್ಬುಸು ಪ್ಯಾಟರ್ನು ಆಗಿದೆ ಅಟ್ ದಿ ಸಪೋರ್ಟ್. ಸೊ ಹಾಗಾಗಿ ಪ್ರೈಸಸ್ ಬುಲ್ಲಿಶ್ ಕನ್ಫರ್ಮೇಷನ್ ಇದೆ. ಆ್ಯಂಡ್ ಚಾಣಕ್ಯ ಸಪೋರ್ಟ್ ಬಂದ್ಬಿಟ್ಟು 23,250 ಮತ್ತು ಚಾಣಕ್ಯ ರೆಸಿಸ್ಟೆನ್ಸು 23,650. ರೆಸಿಸ್ಟೆನ್ಸ್ ಲೆವೆಲ್ಗಳು ಅವಾಗವಾಗ ಬ್ರೀಚ್ ಆಗೋ ಸಾಧ್ಯತೆಗಳಿದೆ. ಅದಕ್ಕೆ ನಾವು ಮಾಡಬೇಕಾಗಿರೋದೇನೋ, ರೆಸಿಸ್ಟೆನ್ಸ್ ಬ್ರೀಚ್ ಆಗತ್ತೆ ಅಂದ್ಬಿಟ್ಟು ಸಪೋರ್ಟ್ ಲೆವೆಲಲ್ಲಿ ಬೇಕಾಗಿರೋಂಥ ಪುಟ್ ಸೆಲ್ ಮತ್ತು ಪುಟ್ ಬೈ ಟೈಪ್ ಸ್ಟ್ರಾಟಜೀಸ್ನ ಹಾಕಿ ಡಿಪ್ಲಾಯ್ ಮಾಡಿ, ಅಲ್ಲಿ ಬರೋದಿಲ್ಲ, ಕೆಳಗೆ ಬೀಳಲ್ಲ ಅಂತ ಹೇಳಿ ಟ್ರೇಡ್ ಹಾಕಿದ್ರೆ ಯು ವಿಲ್ ಆಲ್ವೇಸ್ ಜನರೇಟ್ ಎ ಡೀಸೆಂಟ್ ಅಮೌಂಟ್ ಆಫ್ ರೆವೆನ್ಯೂ. ಸೊ ಇದಾಯಿತು ಫಿನ್ ನಿಫ್ಟಿ. ಫಿನ್ ನಿಫ್ಟಿಯ 5 ಮಿನಿಟ್ಸ್ ಪ್ಯಾಟರ್ನಲ್ಲಿ ಏನಾದ್ರು ನಮಗೆ ಎಂಟ್ರೀಸ್ ಸಿಗದಿದೆಯಾ ಅದು ಒಂದ್ಸತಿ ನೋಡ್ಬಿಡೋಣ ಬನ್ನಿ. ಫಿನ್ ನಿಫ್ಟಿಯಲ್ಲಿ ಸೇಮ್ ಈವ್ನಿಂಗ್ ಸ್ಟಾರ್ ಫಾರ್ಮೇಷನ್ ಆಗಿದೆ, ಕ್ರಿಯೇಷನ್ ಅದೇ ಟೈಮ್ನಲ್ಲಿ ಇದೇ ಸ್ಪಾಟ್ ಹತ್ರ ಕನ್ಫರ್ಮೇಷನ್ ಸಹಿತ ಆಗಿದೆ, ಫಾಲೋಡ್ ಬೈ ಕನ್ವರ್ಷನ್, ರೆಸಿಸ್ಟೆನ್ಸು ಸಪೋರ್ಟಾಗಿ ಕನ್ಫರ್ಮೇಷನ್ ಆಗಿದೆ. ಸೊ 2 ಆಪರ್ಚುನಿಟಿ ಸಿಕ್ಕಿತ್ತು, ಎರಡೂ ಕೂಡ ಟೆಂಪರರಿ ಸಣ್ಣ ಪುಟ್ಟ ಪ್ರಾಫಿಟ್ ಆಗಿದೆ. ಆಮೇಲೆ ಸೇಮ್ ಬ್ಯಾಂಕ್ ನಿಫ್ಟಿ ಥರನೇ ಇಲ್ಲೂ ಕೂಡ ಲಾಂಗ್ ಲೋಯರ್ ಶಾಡೋಸ್ ಆಗಿದೆ. ಸೊ ಇದಾಯಿತು ಫಿನ್ ನಿಫ್ಟಿ. ಫಾಲೋಡ್ ಬೈ ಮಿಡ್ ಕ್ಯಾಪ್ ನಿಫ್ಟಿ. ಮಿಡ್ ಕ್ಯಾಪ್ ನಿಫ್ಟಿಲಿ ಏನಾಗಿದೆ ನೋಡೋಣ ಬನ್ನಿ. ಮಿಡ್ ಕ್ಯಾಪ್ ನಿಫ್ಟಿಲಿ ಆ್ಯಸ್ ಪರ್ ದಿ ಡೈಲಿ ಗ್ರಾಫ್ ಒಂದು ಇಲ್ಲಿ ಟ್ವೀಸರ್ ಬಾಟಮ್ ಆಗಿತ್ತು. ಸೊ ಆ ಹೈ ಮತ್ತು ಲೋ ಹತ್ರ ಇಟ್ಕೊಂಡು ಪ್ರೈಸ್ ಎಕ್ಸ್ಟೆನ್ಷನ್ ಮಾಡಿದರೆ ಡಿಮ್ಯಾಂಡ್ ಝೋನ್ ಕನ್ಫರ್ಮೇಷನ್ ಕೊಟ್ಟಿದ್ದಾನೆ. ಸೊ ಪ್ರೈಸಸ್ ಮಿಡ್ ಕ್ಯಾಪ್ ನಿಫ್ಟಿನೂ ಕೂಡ ಮೇಲ್ ಹೋಗೋ ಸಾಧ್ಯತೆಗಳು ತುಂಬ ಇದೆ ಅಂತ ಅಂದ್ಕೊಳ್ತೀನಿ. ಇನ್ ಕೇಸ್ ಈ ಡಿಮ್ಯಾಂಡ್ ಝೋನ್ ಬ್ರೇಕ್ ಆಯಿತು ಅಂದರೆ ಇಟ್ ಗೆಟ್ಸ್ ಕನ್ವರ್ಟೆಡ್ ಟು ಸಪ್ಲೈ ಝೋನ್. ಸೊ ಇಲ್ಲಿಂದ ದೂರ ಹೋಗ್ಬಿಟ್ಟು ಪುಟ್ ಸೆಲ್ ಪುಟ್ ಬೈ ಮಾಡಿಕೊಂಡು ಯು ವಿಲ್ ಬಿ ಏಬಲ್ ಟು ಜನರೇಟ್ ಎ ಡೀಸೆಂಟ್ ಅಮೌಂಟ್ ಆಫ್ ರೆವೆನ್ಯೂ. ಯಾವಾಗ ಮಾರ್ಕೆಟು ಮೇಲೆ ಹೋಗಲಿಲ್ಲ ಅಂದರೆ ಹೆಡ್ಜಿಂಗ್ ಕಲ್ತ್ಕೊಂಡು ಪುಟ್ ಬೈನ ಮಾಡಿರಿ, ವಿಲ್ ಬಿ ಏಬಲ್ ಟು ಸೇಫ್ ಗಾರ್ಡ್ ಸೇಫ್ ರಿಟರ್ನ್ಸ್. ರಿಸ್ಕ್ ಕೂಡ ತುಂಬ ಕಮ್ಮಿ ಆಗಿಬಿಡುತ್ತೆ. ಸೊ ಇದಾಯಿತು ಮಿಡ್ ಕ್ಯಾಪ್ ನಿಫ್ಟಿ. ಮಿಡ್ ಕ್ಯಾಪ್ ನಿಫ್ಟಿ ಆದಮೇಲೆ ಸೆನ್ಸೆಕ್ಸ್ ತೊಗೊಂಡ್ರೆ ಸೆನ್ಸೆಕ್ಸಲ್ಲಿ ಡೈಲಿ ಚಾರ್ಟಲ್ಲಿ ಕೂಡ ನಮಗೇನಾಗಿದೆ, ರೈಸಿಂಗ್ ಎಬೌವ್ ದ ಸ್ಟಮಕ್, ಆಮೇಲೆ 1, 2, 3, 4, 5 ದಿವಸದ್ದು ಬೇರಿಶ್ ಪ್ಯಾಟ್ರನ್ನ ಒಂದೇ ಕ್ಯಾಂಡಲ್ ತಿನ್ಬಿಟ್ಟಿದೆ.
ಸೊ ಇಲ್ಲೇನಾದ್ರು ಡೈವರ್ಜೆನ್ಸ್ ಕನ್ಫರ್ಮೇಷನ್ ಇದೆಯಾ ಒಂದ್ಸತಿ ಚೆಕ್ ಮಾಡೋಣ. ಮಾರ್ಕೆಟ್ ಏನು ಮಾಡಿದೆ, ಲೋಯರ್ ಲೋ ಮಾಡಿದೆ, ಇಂಡಿಕೇಟರು ಕೂಡ ಲೋಯರ್ ಲೋ ಮಾಡಿದೆ. ಸೊ ಇದು ಎರಡೂ ಹಿಂಗೆ ಆಗಿರೋದ್ರಿಂದ ಡೈವರ್ಜೆನ್ಸ್ ಅಂತ ಏನೂ ಆಗಿಲ್ಲ. ಆ್ಯಂಡ್ ಲೋದು ಫಸ್ಟ್ ಟೈಮ್ ಕ್ರಿಯೇಷನ್ ಆಗಿರೋದು ಕೂಡ ಇನ್ನು ಕನ್ಫರ್ಮೇಷನ್ ಬರಬೇಕು. ಅಂದರೆ ಪ್ರೈಸ್ ಏನಾದ್ರು ಇಲ್ಲೇ ಸಸ್ಟೈನ್ ಮಾಡಿ ಒಂದು ಬುಲ್ಲಿಶ್ ಕನ್ಫರ್ಮೇಷನ್ ಕೊಡ್ತು ಅಂತ ಅಂದ್ಕೊಳ್ಳಿ, ಅಲ್ಲಿಂದ ಮಾರ್ಕೆಟ್ ಬುಲ್ಲಿಶ್ ಹೋಗೋ ಸಾಧ್ಯತೆಗಳು ತುಂಬ ಇದೆ. ಕರೆಂಟ್ಲಿ ಇದು ಕ್ರಿಯೇಷನ್ ಫೇಸ್ ಆಗಿರೋದ್ರಿಂದ ಸ್ವಲ್ಪ ಟೆಂಪರರಿ ಕಮ್ಮಿ ರಿಸ್ಕಲ್ಲಿ ತೊಗೊಳ್ಳಿ. ಗ್ಯಾರಂಟಿ ಟ್ರೇಡ್ಸ್ ಅಂತ ಯಾವುದು ಹೆವಿ ಲಾಟೇಜಸಲ್ಲಿ, ಹೆವಿ ಟೆಕ್ನಿಕ್ಸಲ್ಲೂ ಯಾವುದು ಇಂಪ್ಲಿಮೆಂಟೇಷನ್ ಮಾಡೋಕ್ಕೆ ಹೋಗಬೇಡಿ. ಸೊ ಇದಾಯಿತು ಸೆನ್ಸೆಕ್ಸ್. ಬೇರೆ ಯಾವುದಾದ್ರೂ ಸ್ಟಾಕ್ ಅನಾಲಿಸಿಸ್ ಇದೆಯಾ ಅಂದರೆ ಕರೆಂಟ್ಲಿ ಯಾವುದೇ ಥರದ ಸ್ಟಾಕ್ಸ್ ಇಲ್ಲ. ಎಲ್ಲ ಇಂಪ್ಲೈಡ್ ವಾಲಟಾಲಿಟಿ ಸಡನ್ಲಿ ಪೀಕ್ ಆಗಿರೋದ್ರಿಂದ ಒಂದು 3-4 ಡೇಸ್ ಕಂಪ್ಲೀಟ್ಲಿ ಸೈಡ್ ವೇಸ್ ಆಗುತ್ತೆ. ಸೊ ಕ್ರೆಡಿಟ್ ಬೇಸ್ಡ್ ಸ್ಟ್ರಾಟಜೀಸ್ ಯೂಸ್ ಮಾಡಿರಿ, ಎಸ್ಪೆಷಲಿ ಫಾರ್ HDFC ಬ್ಯಾಂಕು, ICICI ಬ್ಯಾಂಕು, ರಿಲಯನ್ಸು, ಅದೆಲ್ಲದಕ್ಕೂ ಸೈಡ್ ವೇಸ್ ಸ್ಟ್ರಾಟಜೀಸು ಅಥವಾ ಕ್ರೆಡಿಟ್ ಬೇಸ್ಡ್ ಸ್ಟ್ರಾಟಜೀಸ್ನ ಡಿಪ್ಲಾಯ್ ಮಾಡಿರಿ. ಅದಲ್ಲದೆ ನಿಮ್ಗೆ ಯಾವುದಾದ್ರೂ ಒಂದು ಸ್ಟಾಕ್ಸು, ಫಂಡಮೆಂಟಲ್ಸು ಅಥವಾ ಟೆಕ್ನಿಕಲ್ಸ್ ಬಗ್ಗೆ ಮಾಹಿತಿ ಬೇಕಾದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಅದ್ರ ಬಗ್ಗೆನೂ ನಾವು ಹೇಳ್ಕೊಡ್ತೀವಿ. ಆಮೇಲೆ ಕಾರ್ಪೊರೇಟ್ ಆ್ಯಕ್ಷನ್ಸ್ ಸಂಬಂಧಪಟ್ಟಂಗೆ ಒಂದು ಎಪಿಸೋಡ್ಸ್ 6 ಎಪಿಸೋಡ್ ಅಥವಾ 7 ಎಪಿಸೋಡ್ ರಿಲೀಸ್ ಮಾಡ್ತಾ ಇದ್ದೀವಿ. ಅದನ್ನು ಒಂದು ಸತಿ ನೋಡ್ಕೊಳ್ಳಿ. ಅದ್ರ ಬಗ್ಗೆನೂ ಕೂಡ ಏನಾದ್ರು ನಿಮ್ಗೆ ಇನ್ಫಾರ್ಮೇಷನ್ ಬೇಕಾದರೆ ನನಗೆ ವಿಷಯ ತಿಳಿಸಿ. ಏನೇನು ಮಾಡ್ಬೋದು ಕಾರ್ಪೊರೇಟ್ ಆ್ಯಕ್ಷನ್ಸ್ ಬಂದಾಗ, ಯಾವ ಥರ ನಾವು ಟ್ರೇಡ್ ಮಾಡಬೇಕು ಅನ್ನೋದು ನಾನು ಅದರಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಓಕೆ ದೆನ್, ಹ್ಯಾವ್ ಎ ಗ್ರೇಟ್ ಡೇ, ಹ್ಯಾಪಿ ವೀಕೆಂಡ್, ಟೇಕ್ ಕೇರ್, ಬಾಯ್, ಆಲ್ ದಿ ಬೆಸ್ಟ್, ಹ್ಯಾಪಿ ಟ್ರೇಡಿಂಗ್. ಸಂಪರ್ಕಿಸಿ CA ದಯಾನಂದ್ ಬೊಂಗಾಳಿ, ಸ್ಟಾಕ್ ಮಾರ್ಕೆಟ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್, ರಾಜಾಜಿನಗರ್, ಫಸ್ಟ್ ಬ್ಲಾಕ್, ಬೆಂಗಳೂರು.